ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶಿಬಾಬರ್ ನೆನಪಿದೆಯಾ? 23/9/2024 ಮಹಾವಾಕ್ಯ. मीठे बच्चे, अंदर में दिन रात बाबा बाबा चलता रहे तो अपार खुशी रहेगी. बुद्धि में रहेगा बाबा हमें कुबेर का खजाना देने आए हैं. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಆಂತರ್ಯದಲ್ಲಿ ಹಗಲು ರಾತ್ರಿ ಬಾಬಾ ಬಾಬಾ ಎನ್ನುತ್ತಿರಬೇಕು. ಆಗ ಅಪಾರ ಖುಷಿ ಇರುವುದು. ಬುದ್ಧಿಯಲ್ಲಿರುವುದು ಬಾಬಾ ನಮಗೆ ಕುಬೇರನ ಖಜಾನೆ ಕೊಡಲು ಬಂದಿದ್ದಾರೆ. ಪ್ರಶ್ನೆ, बाबा किन बच्चों को ऑनेस्ट फूल कहते हैं, उनकी निशानी सुनाओ. ಬಾಬಾ ಎಂತಹ ಮಕ್ಕಳಿಗೆ ಪ್ರಾಮಾಣಿಕ ಹೂ ಎಂದು ಹೇಳುತ್ತಾರೆ, ಅವರ ಗುರುತನ್ನು ಹೇಳಿರಿ. उत्तर, ऑनेस्ट फूल वह है जो कभी भी माया के वश नहीं होते हैं, माया की किटकिट में नहीं आते हैं. ಬಾಬಾ ಹೇಳ್ತಿದ್ದಾರೆ, ಪ್ರಾಮಾಣಿಕ ಹೂ ಯಾರು ಎಂದರೆ ಯಾರು ಎಂದಿಗೂ ಮಾಯೆಗೆ ವಶ ಆಗುವುದಿಲ್ಲ, ಮಾಯೆಯ ಕಿಟಿಕಿಟಿಯಲ್ಲಿ ಬರುವುದಿಲ್ಲ. ऐसे ऑनेस्ट फूल लास्ट में आते भी फास्ट जाने का पुरुषार्थ करते हैं. ಇಂತಹ ಪ್ರಾಮಾಣಿಕ ಹೂವಾಗಿರುವಂಥ ಮಕ್ಕಳು ಕೊನೆಗೆ ಬಂದರೂ ಕೂಡ ಫಾಸ್ಟ್ ಹೋಗುವಂಥ ಪುರುಷಾರ್ಥ ಮಾಡುತ್ತಾರೆ. वह पुरानों से भी आगे जाने का लक्ष्य रखते हैं, अपने अवगुणों को निकालने के पुरुषार्थ में रहते हैं. ಬಾಬಾ ಹೇಳ್ತಾರೆ, ಅವರು ಹಳಬ್ರಕ್ಕಿಂತಲೂ ಮುಂದೆ ಹೋಗಿ ಲಕ್ಷ್ಯ ಇಟ್ಕೊಳ್ತಾರೆ, ಮುಂದೆ ಹೋಗುವಂಥದ್ದು. ತಮ್ಮ ಅವಗುಣಗಳನ್ನು ತೆಗೆದುಹಾಕಿಕೊಳ್ಳುವ ಪುರುಷಾರ್ಥದಲ್ಲಿರುತ್ತಾರೆ. ದೂಸರೋಂಕೆ ಅವಗುಣಕ್ಕೂ ನೈ ದೇಖ್ತೆ. ಬಾಬಾ ಹೇಳ್ತಿದ್ದಾರೆ, ಬೇರೆಯವರ ಅವಗುಣಗಳನ್ನು ಅವರು ನೋಡೋದಿಲ್ಲ. ಓಂ ಶಾಂತಿ. ಶಿವ ಭಗವಾನ್ ವಾಚ್, वो हुआ रूहानी बाप, क्योंकि शिव तो सुप्रीम रूह है ना, ಆತ್ಮ है ना. ಶಿವ ಭಗವಾನ್ ವಾಚ್ ಆಗಿದೆ, ಅವರಾದರೂ ಆತ್ಮಿಕ ತಂದೆ. ಏಕೆಂದರೆ ಶಿವ ಸುಪ್ರೀಂ ಆತ್ಮ ಆದರೂ ತಾನೆ, ಆತ್ಮ ಅಲ್ವಾ. ಬಾಪ್ ತೋ ರೋज़ ರೋज़ ನೈ ನೈ ಬಾತೆ ಸಮझाते रहते हैं. ತಂದೆಯಂತೂ ದಿನ ದಿನ ಹೊಸ ಹೊಸ ಮಾತುಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ. ಗೀತಾ ಸುನಾನೆ ವಾಲೆ ಸನ್ಯಾಸಿ ಆದಿ ಬಹುತ್ ಹೇ, ವ ಬಾಪ್ ಕೋ ಯಾದ್ ಕರ್ನ ಸಕೆ. ಬಾಬಾ ಹೇಳ್ತಾರೆ, ಗೀತೆ ಹೇಳುವಂತಹ ಸನ್ಯಾಸಿಗಳು ತುಂಬ ಜನ ಇದ್ದಾರೆ, ಆದರೂ ಒಬ್ಬರು ಕೂಡ ತಂದೆಯನ್ನು ನೆನಪು ಮಾಡೋದಿಲ್ಲ. ಬಾಬಾ ಅಕ್ಷರ ಕಭಿ ಉನ್ಕೆ ಮುಖ ಸೆ ನಿಕಲ್ ನ ಸಕೆ. ಬಾಬಾ ಹೇಳ್ತಾರೆ, ಬಾಬಾ ಅನ್ನೋ ಅಕ್ಷರ ಅವರ ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಅಕ್ಷರ ಹೈ ಹಿ ಗೃಹಸ್ಥ ಮಾರ್ಗ ವಾಲೋಂ ಕೆ ಲಿಯೆ, ಯಾ ತೋ ಹೈ ನಿವೃತ್ತಿ ಮಾರ್ಗ ವಾಲೆ. ಬಾಬಾ ಹೇಳ್ತಾರೆ, ಈ ಅಕ್ಷರ ಇರೋದೇ ಗೃಹಸ್ಥ ಮಾರ್ಗದವರಿಗೋಸ್ಕರ, ಅವರಾದರೂ ನಿವೃತ್ತಿ ಮಾರ್ಗದವರು. ಯಾ ಬ್ರಹ್ಮ ಕೋ ಹಿ ಯಾದ್ ಕರ್ತೆ ಹೇ, ಮುಖ ಸೆ ಕಭಿ ಶಿವಬಾಬಾ ನೈ ಕಹೆಂಗೆ. ಬಾಬಾ ಹೇಳ್ತಾರೆ, ಅವರು ಬ್ರಹ್ಮನನ್ನೇ ನೆನಪು ಮಾಡ್ತಾರೆ, ಅಂದರೆ ಅರ್ಥ ಮನೆಯನ್ನು ನೆನಪು ಮಾಡ್ತಾರೆ, ಮುಖದಿಂದ ಎಂದಿಗೂ ಶಿವಬಾಬಾ ಅಂತ ಬರೋದಿಲ್ಲ. ಬಲ್ ತುಮ್ ಜಾಂಚ್ ಕರೋ, समझो बड़े बड़े विद्वान सन्यासी चिन्मयानंद आदि गीता सुनाते हैं, ऐसे नहीं कि वह गीता का भगवान श्री कृष्ण को समझ उनसे योग लगा सकते हैं, नहीं. ಬಾಬಾ ಹೇಳ್ತಾರೆ, ಭಲೆ ನೀವು ಚೆಕ್ ಮಾಡ್ಬೋದು, ತಿಳ್ಕೊಡ್ರಿ, ದೊಡ್ಡ ದೊಡ್ಡ ವಿದ್ವಾನ್ ಸನ್ಯಾಸಿ ಚಿನ್ಮಯಾನಂದ ಗೀತಾ ಹೇಳುವಂಥವರು ಇದ್ದಾರೆ, ಇಂಥವರು ಗೀತೆಯ ಭಗವಂತ ಕೃಷ್ಣ ಅಂದ್ಕೊಂಡು ಅವನ ಜೊತೆಗೆ ಯೋಗ ಜೋಡಿಸೋದಿಲ್ಲ ಅಂತ ಹೇಳ್ತಾರೆ ಬಾಬಾ. वह तो फिर भी ब्रह्म के साथ ಯೋಗ ಲಗಾನೆ ವಾಲೆ ಬ್ರಹ್ಮಜ್ಞಾನಿ ವ ತತ್ವಜ್ಞಾನಿ ಹೇ. ಬಾಬಾ ಹೇಳ್ತಾರೆ, ಅವರು ಬ್ರಹ್ಮನ ಜೊತೆಗೆ, ಅಂದ್ರೆ ಅರ್ಥ ಬ್ರಹ್ಮಜ್ಞಾನಿಗಳು. ಬಾಬಾ ಹೇಳ್ತಾರೆ, ತತ್ವಜ್ಞಾನಿಗಳಾಗಿರ್ತಾರೆ. ಶ್ರೀಕೃಷ್ಣ ಕೋ ಕಭಿ ಕೊಯ್ ಬಾಬಾ ಕಹೆ ಯಹ ಹೋ ನೈ ಸಕ್ತಾ, ತೋ ಶ್ರೀಕೃಷ್ಣ ಗೀತಾ ಸುನಾನೆ ವಾಲ ಬಾಬಾ ತೋ ನಹಿ ಠಹರಾನ. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ಎಂದಿಗೂ ಕೂಡ ಅವನಿಗೆ ಬಾಬಾ ಅಂತ ಯಾರು ಹೇಳೋದಿಲ್ಲ, ಹಂಗಿರ್ಲಿಕ್ಕೂ ಸಾಧ್ಯ ಇಲ್ಲ. ಏಕೆಂದರೆ ಕೃಷ್ಣ ಗೀತೆ ಹೇಳುವಂಥ ಬಾಬಾ ಅಂತೂ ಆಗಲಿಲ್ಲ ತಾನೆ. शिव को सब बाबा कहते हैं, क्योंकि सब आत्माओं का बाप है. सब आत्माएं उनको पुकारती हैं, ಪರಂಪಿತ ಪರಮಾತ್ಮ. ಶಿವನನ್ನು ಎಲ್ಲರೂ ಬಾಬಾ ಅಂತ ಹೇಳ್ತಾರೆ, ಏಕೆಂದರೆ ಶಿವಬಾಬಾ ಎಲ್ಲ ಆತ್ಮಗಳಿಗೂ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಗಳು ಅವನು ಕರೀತಾರೆ ಪರಂಪಿತ ಪರಮಾತ್ಮ ಅಂತ. वह है सुप्रीम परम है, क्योंकि परमधाम में रहने वाला है. तुम भी सब परमधाम में रहते हो, परंतु उनको परमात्मा कहते हैं. ಶಿವಬಾಬಾ ಹೇಳ್ತಿದ್ದಾರೆ, ಶಿವಬಾಬಾ ಸುಪ್ರೀಂ, ಅವನು ಪರಮ ಆಗಿದ್ದಾನೆ. ಏಕೆಂದರೆ ಪರಮಧಾಮದಲ್ಲಿ ಇರುವಂಥವರು, ನೀವು ಕೂಡ ಎಲ್ಲರೂ ಪರಮಧಾಮದಲ್ಲಿ ಇರ್ತೀರಿ, ಆದರೆ ಅವನಿಗೆ ಪರಮಾತ್ಮ ಅಂತ ಹೇಳಲಾಗ್ತದೆ. ವ ಕಭಿ ಪುನರ್ಜನ್ಮೆ ನೈ ಆತೆ, ಖುದ್ ಕಹತೆ ಮೇರಾ ಜನ್ಮ ದಿವ್ಯ ಅವ್ರ ಅಲೌಕಿಕ ಹೇ. ಶಿವಬಾಬಾ ಎಂದಿಗೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಸ್ವಯಂ ತಂದೆ ಹೇಳ್ತಾರೆ, ನನ್ನ ಜನ್ಮ ಅಲೌಕಿಕವಾಗಿದೆ, ದಿವ್ಯ ಅಲೌಕಿಕ ಜನ್ಮವಾಗಿದೆ ಅಂತಾರೆ ಬಾಬಾ. ऐसा कोई रथ में प्रवेश कर तुमको विश्व का मालिक बनाने की युक्ति बताए, या और कोई
ಹೋ ನಹೀ ಸಕ್ತಾ. ಬಾಬಾ ಹೇಳ್ತಿದ್ದಾರೆ, ಯಾವುದೋ ಒಂದು ರಥದಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ಯುಕ್ತಿ ಹೇಳುವ ಮತ್ತಿನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ತೋ ಬಾಪ್ ಕಾತೆ ಹೇ ಮೈ ಜೋ ಹೂँ ಜೈಸಾ ಹೂँ ಮುझे कोई भी नहीं जानते. ತಂದೆ ಹೇಳ್ತಿದ್ದಾರೆ, ನಾನು ಹೇಗಿದ್ದೀನೋ ಯಾವ ರೀತಿ ಇದ್ದೀನೋ ನಾನು ಯಾರೂ ಕೂಡ ತಿಳ್ಕೊಂಡಿಲ್ಲ. मैं जब अपना परिचय दूँ तब जान सकते हैं. वह ब्रह्म को अथवा तत्वों को मानने वाले श्री कृष्ण को फिर अपना बाप कैसे मानेंगे. ಬಾಬಾ ಹೇಳ್ತಾರೆ, ನಾನು ಯಾವಾಗ ನನ್ನ ಪರಿಚಯ ಕೊಡ್ತೇನೆ ಆವಾಗ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಶಿವಬಾಬಾ ಹೇಳ್ತಾರೆ, ಅವರು ಬ್ರಹ್ಮನನ್ನು ಅಂದರೆ ತತ್ವವನ್ನು ಒಪ್ಕೊಳ್ಳುವಂಥವರು ಶ್ರೀಕೃಷ್ಣನನ್ನು ಮತ್ತು ನನ್ನ ತಂದೆ ಅಂತ ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಆತ್ಮ ಹೈ ತೋ ಸಬ್ ಬಚ್ಚೆ ಟಹರೇನಾ, ಶ್ರೀಕೃಷ್ಣ ಕೋ ಸಬ್ ಪಿತಾ ಕೈಸೆ ಕಹೆಂಗೆ. ಬಾಬಾ ಹೇಳ್ತಾರೆ, ಆತ್ಮಗಳೆಲ್ಲರೂ ಮಕ್ಕಳಾದ್ರಲ್ವ, ಶ್ರೀಕೃಷ್ಣ ಎಲ್ರಿಗೂ ತಂದೆ ಆಗ್ಲಿಕ್ಕೆ ಹೇಗೆ ಸಾಧ್ಯ. ಐಸೆ ತೋಡೇ ಕಹೆಂಗೆ ಕಿ ಶ್ರೀಕೃಷ್ಣ ಸಬ್ಕಾ ಬಾಪ್ ಹೇ ಹಮ್ ಸಬ್ ಬ್ರದರ್ಸ್ ಹೇ. ಬಾಬಾ ಹೇಳ್ತಾರೆ, ಹಿಂಗೆ ಹೇಳ್ತೀವೇನು ಶ್ರೀಕೃಷ್ಣ ಎಲ್ರಿಗೂ ತಂದೆ, ನಾವೆಲ್ಲರೂ ಸೋದರರು ಅಂತ. ಐಸೆ ಭಿ ನಹಿ, ಶ್ರೀಕೃಷ್ಣ ಸರ್ವವ್ಯಾಪಿ ಹೇ, ಸಬ್ ಶ್ರೀಕೃಷ್ಣ ತೋಡೇ ಹೋ ಸಕ್ತೆ ಹೇ. ಬಾಬಾ ಹೇಳ್ತಾರೆ, ಹೀಗೂ ಅಲ್ಲ, ಶ್ರೀಕೃಷ್ಣ ಸರ್ವವ್ಯಾಪಿನೂ ಅಲ್ಲ, ಶ್ರೀಕೃಷ್ಣ ಎಲ್ಲರಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಶ್ರೀಕೃಷ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಗರ್ ಸಬ್ ಶ್ರೀಕೃಷ್ಣ ಹೋ तो उनका बाप भी चाहिए. ಮನುಷ್ಯ ಬಹುತ್ ಭೂಲೆ ಹುಯೇ ಹೇ. ಬಾಬಾ ಹೇಳ್ತಾರೆ, ಎಲ್ಲರೂ ಶ್ರೀಕೃಷ್ಣ ಆದರೆ ಅವ್ರಿಗೆ ತಂದೆ ಬೇಕಲ್ವ. ಮನುಷ್ಯರು ಬಹಳಷ್ಟು ಎಲ್ಲವನ್ನ ಮರೆತುಬಿಟ್ಟಿದ್ದಾರೆ. ನಹಿ ಜಾನ್ತೆ ತಪ್ ತೋ ಕಾತೆ ಮುझे ಕೋಟೋ ಮೇ ಕೊಯ್ ಜಾನ್ತೆ. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳದೇ ಇರುವ ಕಾರಣ ನನ್ನನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ತಿಳ್ಕೊಳ್ಳಾಗ್ತದೆ ಅಂತಾರೆ ಬಾಬಾ. ಶ್ರೀಕೃಷ್ಣ ಕೋ ತೋ ಕೋಯಿ ಬಿ ಜಾನ್ ಲೇಂಗೆ, ಸಬ್ ವಿಲಾಯತ್ ವಾಲೆ ಬಿ ಉನ್ಕೋ ಜಾನ್ತೆ. ಈಗ ಶ್ರೀಕೃಷ್ಣನನ್ನು ಎಲ್ಲರೂ ತಿಳ್ಕೊಳ್ತಾರೆ, ವಿದೇಶದವರು ಕೂಡ ಅವನು ತಿಳ್ಕೊಳ್ತಾರೆ. ಲಾರ್ಡ್ ಕೃಷ್ಣ ಕಾತೆ ಹೇನಾ, ಚಿತ್ರ ಬಿ ಹೇ, ಅಸಲಿ ಚಿತ್ರ ತೋ ನೈ ಹೇ. ಬಾಬಾ ಹೇಳ್ತಾರೆ, ಲಾರ್ಡ್ ಕೃಷ್ಣ ಅಂತ ಹೇಳ್ತಾರಲ್ವ, ಚಿತ್ರ ಇದೆ ಆದರೆ ಒರಿಜಿನಲ್ ಚಿತ್ರ ಇಲ್ಲ. ಭಾರತವಾಸಿयों से सुनते हैं इनकी पूजा बहुत होती है तो फिर गीता में यह लिख दिया है श्री कृष्ण भगवान. ಬಾಬಾ ಹೇಳ್ತಿದ್ರೆ, ಭಾರತವಾಸಿಗಳಿಂದ ಅವ್ರು ಕೇಳ್ತಾರೆ, ಅವ್ರ ಪೂಜೆ ಭಾಳಷ್ಟು ನಡೀತದಲ್ವ, ಅದಕ್ಕೆ ಗೀತೆಯಲ್ಲಿ ಇದನ್ನು ಬರೆಯಲ್ಪಟ್ಟಿದೆ ಶ್ರೀಕೃಷ್ಣ ಭಗವಾನ್ ಅಂತ. ಆ ಭಗವಾನ್ ಕೋ ಭಲ ಲಾರ್ಡ್ ಕಹಾ ಜಾತಾ ಹೇ ಕ್ಯಾ, ಲಾರ್ಡ್ ಕೃಷ್ಣ ಕಹತೆ ಹೇನು. ಬಾಬಾ ಹೇಳ್ತಾರೆ, ಭಗವಂತನಿಗೆ ಭಲೆ ಲಾರ್ಡ್ ಅಂತ ಹೇಳಲಾಗ್ತದೇನು, ಲಾರ್ಡ್ ಕೃಷ್ಣ ಅಂತ ಹೇಳ್ತಾರೆ. लॉर्ड का टाइटल वास्तव में बड़े आदमी को मिलता है, वह तो सबको देते रहते हैं. इसको कहा जाता है अंधेरी नगरी चौपट राजा. ಬಾಬಾ ಹೇಳ್ತಾರೆ, ಲಾರ್ಡ್ ಅನ್ನೋ ಟೈಟಲ್ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸಿಗ್ಲಾಗ್ತದೆ ಅಂತಾರೆ ಬಾಬಾ. ಇದನ್ನು ಎಲ್ರಿಗೂ ಕೊಡ್ತಾ ಇದ್ದಾರೆ ಈಗ, ಇದಕ್ಕೆ ಹೇಳಲಾಗ್ತದೆ. ಬಾಬಾ ಹೇಳ್ತಾರೆ, ಅಂಧೇರಿ ನಗರಿ ಅಂದರೆ ಕೆಟ್ಟು ಹೋದ ರಾಜ ಅಂತ. कोई भी पतित मनुष्य को लॉर्ड कह देते हैं. कहाँ या आज के पतित मनुष्य, कहाँ ಶಿವವಾಗ್ ಶ್ರೀಕೃಷ್ಣ. ಬಾಬಾ ಹೇಳ್ತಾರೆ, ಯಾವುದೇ ಕೂಡ ಪತಿತ ಮನುಷ್ಯರಿಗೆ ಲಾರ್ಡ್ ಅಂತ ಹೇಳಿಬಿಡ್ತಾರೆ. ಮತ್ತು ಹೇಳಲಾಗ್ತದೆ, ಇವತ್ತಿನ ಪತಿತ ಮನುಷ್ಯರು ಎಲ್ಲಿಯ ಶಿವ ಅಥವಾ ಶ್ರೀಕೃಷ್ಣ. ಬಾಪ್ ಕತೆ ಜೋ ತುಮಕೋ ಜ್ಞಾನ ದೇತಾ ಹೂँ ಯಾ ಫಿರ್ ಗುಮ್ ಹೋ ಜಾತಾ ಹೈ. ಬಾಬಾ ಹೇಳ್ತಾರೆ, ಯಾವ ಜ್ಞಾನ ನಾನು ನಿಮಗೆ ಕೊಡ್ತೀನೋ ಅದು ಮಾಯ ಆಗಿಬಿಡ್ತದೆ. ಮೈ ಹಿ ಆಕರ್ ನೈ ದುನಿಯಾ ಸ್ಥಾಪನ್ ಕರ್ತಾ ಹೂँ, ಜ್ಞಾನ ಬಿ ಮೈ ಅಭಿ ಹಿ ದೇತಾ ಹೂँ. ಬಾಬಾ ಹೇಳ್ತಾರೆ, ನಾನೇ ಬಂದು ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತೀನಿ, ಜ್ಞಾನವನ್ನು ಕೂಡ ಈಗಲೇ ಕೊಡ್ತೀನಿ. ಮೈ ಜಬ್ ಜ್ಞಾನ ದೂ ತಬ್ ಹಿ ಬಚ್ಚೆ ಸುನೆ, ಮೇರೆ ಬಿಗರ್ ಕೊಯ್ ಸುನಾ ನ ಸಕೆ ಜಾನ್ತೆ ಹಿ ನಹಿ. ಬಾಬಾ ಹೇಳ್ತಾರೆ, ಯಾವಾಗ ನಾನು ಜ್ಞಾನ ಕೊಡ್ತೀನೋ ಅವಾಗ ಮಕ್ಕಳು ಕೇಳ್ತಾರೆ, ನನ್ನ ಹೊರತು ಯಾರೂ ನಿಮಗೆ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳೋದು ಇಲ್ಲ. ಕ್ಯಾ ಸನ್ಯಾಸಿ ಶಿವಬಾಬಾ ಕೋ ಯಾದ್ ಕರ್ ಸಕ್ತೆ ಹೇ, ವಹ ಕಹ ಭಿ ನಹೀ ಸಕ್ತೆ ಕಿ ನಿರಾಕಾರ ಗಾಡ್ ಕೋ ಯಾದ್ ಕರೋ. ಬಾಬಾ ಕೇಳ್ತಾರೆ, ಸನ್ಯಾಸಿಗಳು ಎಂದಾದರೂ ಶಿವಬಾಬನ ನೆನ್ಪು ಮಾಡ್ತಾರ? ಅವ್ರು ಹೇಳಲಿಕ್ಕೂ ಸಾಧ್ಯ ಇಲ್ಲ ಶಿವಬಾಬನ ನೆನ್ಪು ಮಾಡಿರಿ ಅಥವಾ ನಿರಾಕಾರ ತಂದೆಯನ್ನು ನೆನ್ಪು ಮಾಡಿ ಅಂತ. ಕಬ್ ಸುನಾ ಹೇ, ಬಹುತ್ ಪಡೆ ಲಿಖೆ ಮನುಷ್ಯ ಭೀ ಸಮಸ್ತೆ ನಹೀ. ಬಾಬಾ ಹೇಳ್ತಾರೆ, ಈ ರೀತಿ ಎಲ್ಲಾದರೂ ಕೇಳಿದ್ದೀರಾ? ಭಾಳ ಓದು ಬರೆದಂತಹ ಮನುಷ್ಯರು ಕೂಡ ತಿಳ್ಕೊಳ್ಳೋದಿಲ್ಲ. ಬಾಪ್ ಸಮझाते हैं श्री कृष्ण भगवान नहीं, ಮನುಷ್ಯ ತೋ ಉನ್ಕೋ ಹಿ ಭಗವಾನ್ ಕಹತೆ ರಹತೆ ಹೇ. ಈಗ ಬಾಬಾ ತಿಳಿಸ್ಕೊಡ್ತಾರೆ, ಶ್ರೀಕೃಷ್ಣನಿಗೆ ಭಗವಂತ ಅನ್ನೋದಿಲ್ಲ, ಮನುಷ್ಯರು ಅವನಿಗೇ ಭಗವಂತ ಅಂತ ಹೇಳ್ತಾ ಇರ್ತಾರೆ. ಕಿತ್ನಾ ಫರ್ಕ್ ಹೋ ಗಯಾ ಹೇ. ಬಾಪ್ ತೋ ಬಚ್ಚೋಂ ಕೋ ಬೈಟ್ ಪಡಾತೆ ಹೇ, ವ ಬಾಪ್ ಟೀಚರ್ ಗುರು ಭೀ ಹೇ. ಬಾಬಾ ಹೇಳ್ತಾರೆ, ಎಷ್ಟು ವ್ಯತ್ಯಾಸ ಆಯಿತು. ಬಾಬಾ ಮಕ್ಕಳಿಗೆ ಕುತ್ಕೊಂಡು ಓದಿಸ್ತಾರೆ, ಶಿವಬಾಬಾ ತಂದೆ ಟೀಚರ್ ಗುರು ಆದರು. ಶಿವಬಾಬಾ ಸಬ್ಕೋ ಬೈಟ್ ಸಮझाते हैं, ನ ಸಮझने कारण त्रिमूर्ति में शिव रखते ही नहीं.
ಬಾಬಾ ಹೇಳ್ತಿದ್ರೆ ಶಿವಬಾಬಾ ಎಲ್ರಿಗೂ ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ತಿಳ್ಕೊಳ್ಳದೇ ಇರುವ ಕಾರಣ ತ್ರಿಮೂರ್ತಿಯಲ್ಲಿ ಶಿವನನ್ನು ಇಡೋದೇ ಇಲ್ಲ. ब्रह्मा को रखते हैं, जिसको ಪ್ರಜಾಪಿತ ಬ್ರಹ್ಮ कहते हैं, ಪ್ರಜಾ ಕೋ ರಚನೆ ವಾಲ. ಬಾಬಾ ಹೇಳ್ತಿದ್ದಾರೆ ಬ್ರಹ್ಮನನ್ನು ಇಡ್ತಾರೆ, ಅದರಲ್ಲಿ ತ್ರಿಮೂರ್ತಿಯಲ್ಲಿ ಬ್ರಹ್ಮನ ಇಡ್ತಾರೆ. ಅವ್ರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಲಾಗ್ತದೆ, ಪ್ರಜೆಯನ್ನು ರಚನೆ ಮಾಡುವಂಥವರು. ಪರಂತು ಉनको ಭಗವಾನ್ ನಹಿ ಕಹೆಂಗೆ, ಭಗವಾನ್ ಪ್ರಜಾ ನಹಿ ರಸ್ತೆ ಹೇ. ಬಾಬಾ ಹೇಳ್ತಾರೆ ಆದರೆ ಅವ್ರಿಗೆ ಭಗವಂತ ಅಂತ ಹೇಳೋದಿಲ್ಲ, ಭಗವಂತ ಪ್ರಜೆಗಳನ್ನು ರಚನೆ ಮಾಡೋದಿಲ್ಲ. ಭಗವಾನ್ ಕಿ ತೋ ಸಬ್ ಆತ್ಮಾಯಿ ಬಚ್ಚೆ ಹೇ, ಫಿರ್ ಕೋಯಿ ದ್ವಾರ ಪ್ರಜಾ ರಚ್ತೆ ಹೇ. ಶಿವಬಾಬಾ ಹೇಳ್ತಿದ್ದಾರೆ ಭಗವಂತನಿಗೆ ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ, ನಂತರ ಯಾರ್ದಾದ್ರೂ ಮೂಲಕ ಪ್ರಜೆಗಳನ್ನು ರಚನೆ ಮಾಡ್ತಾರೆ. ತುಮಕೋ ಕಿಸ್ನೆ ಅಡಾಪ್ಟ್ ಕಿಯಾ, ಬ್ರಹ್ಮ ದ್ವಾರ ಬಾಪ್ನೇ ಅಡಾಪ್ಟ್ ಕಿಯಾ. ಬಾಬಾ ಕೇಳ್ತಾರೆ ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡವ್ರು ಯಾರು? ಬ್ರಹ್ಮನ ಮೂಲಕ ತಂದೆ ಅಡಾಪ್ಟ್ ಮಾಡಿಕೊಂಡ್ರು. ಬ್ರಾಹ್ಮಣ್ ಜಬ್ ಬನೆಂಗೆ ತಬ್ ತೋ ದೇವತಾ ಬನೆಂಗೆ. ಬಾಬಾ ಹೇಳ್ತಾರೆ ಯಾವಾಗ ಬ್ರಾಹ್ಮಣರಾಗ್ತಿರೋ ಆವಾಗಲೇ ದೇವತೆಗಳಾಗ್ತೀರ. ಯಾ ಬಾತು ತುಮಕೋ ಕಭಿ ಸುನಿ ನಹಿ ಹೇ, ಪ್ರಜಾಪಿತಾ ಕಾ ಬಿ ಜರೂರ್ ಪಾರ್ಟ್ ಹೇ. ಬಾಬಾ ಹೇಳ್ತಾರೆ ಈ ಮಾತಂತೂ ನೀವು ಯಾವಾಗೂ ಕೇಳಿರ್ಲಿಕ್ಕಿಲ್ಲ ಅಲ್ವಾ. ಪ್ರಜಾಪಿತ ಅನ್ನೋ ಅಕ್ಷರನೂ ಅಥವಾ ಪ್ರಜಾಪಿತ ಅನ್ನೋದು ಕೂಡ ಅವ್ರದ್ದು ಪಾತ್ರ ಇದೆ. ಆ್ಯಕ್ಟ್ ಚಾಹಿಯೇನಾ, ಇತನಿ ಪ್ರಜಾ ಕಹಾಸೆ ಆಯೇಗಿ. ಬಾಬಾ ಹೇಳ್ತಾರೆ ಪಾತ್ರ ನಡಿಬೇಕಲ್ವಾ, ಇಲ್ಲಾಂದ್ರೆ ಇಷ್ಟು ಪ್ರಜೆಗಳು ಎಲ್ಲಿಂದ ಬರ್ತಾರೆ? ಕುಕ್ ವಂಶಾವಲಿ ಬಿ ತೋ ಹೋ ನ ಸಕೆ, ಕುಕ್ ವಂಶಾವಲಿ ಬ್ರಾಹ್ಮಣ್ ಕಹೆಂಗೆ ಹಮಾರಾ ಸರ್ನೇಮ್ ಹೇ ಬ್ರಾಹ್ಮಣ್. ಬಾಬಾ ಹೇಳ್ತಾರೆ ಕುಕವಂಶಾವಲಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕುಕವಂಶಾವಲಿ ಬ್ರಾಹ್ಮಣರು ಹೇಳ್ತಾರೆ ನಮ್ಮ ಸರ್ನೇಮ್ ಬ್ರಾಹ್ಮಣರಾಗಿದೆ ಅಂತ. ನಾಮ್ ತೋ ಸಬ್ಕಾ ಅಲಗ್ ಅಲಗ್ ಹೇ, ಪ್ರಜಾಪಿತ ಬ್ರಹ್ಮ ತೋ ಕಹತೆ ಹಿ ತಬ್ ಹೇ ಜಬ್ ಶಿವಬಾಬಾ ಇನ್ಮೇ ಪ್ರವೇಶ್ ಕರೆ. ಬಾಬಾ ಹೇಳ್ತಾರೆ ಹೆಸರಂತೂ ಎಲ್ರದ್ದು ಬೇರೆ ಬೇರೆ ಇದೆ, ಪ್ರಜಾಪಿತ ಬ್ರಹ್ಮ ಅಂತೂ ಹೇಳ್ತಾರೆ. ಅದಕ್ಕೆ ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿದಾಗ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೇಳಲಾಗ್ತದೆ. ಯೇ ನೈ ಬಾತೆ ಹೇ. बाप खुद कहते हैं मुझे कोई जानते नहीं, सृष्टि चक्र को भी नहीं जानते. ಬಾಬಾ ಹೇಳ್ತಿದ್ದಾರೆ ನನ್ನನ್ನು ಯಾರೂ ತಿಳ್ಕೊಂಡೇ ಇಲ್ಲ, ಸೃಷ್ಟಿ ಚಕ್ರವನ್ನು ಕೂಡ ತಿಳ್ಕೊಂಡೇ ಇಲ್ಲ. ತಬ್ ತೋ ಋಷಿ ಮುನಿ ಸಬ್ ನೇತಿ ನೇತಿ ಕಹ ಗಯೇ ಹೇ, ನ ಪರಮಾತ್ಮ ಕೋ ನ ಪರಮಾತ್ಮ ಕಿ ರಚನಾ ಕೋ ಜಾನ್ತೆ ಹೇ. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಋಷಿ ಮುನಿಗಳು ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ತಾ ಬಂದರು. ಅದಕ್ಕೆ ಪರಮಾತ್ಮನ್ನು ತಿಳ್ಕೊಂಡಿಲ್ಲ, ಪರಮಾತ್ಮನ ರಚನೆಯನ್ನು ಕೂಡ ತಿಳ್ಕೊಂಡಿಲ್ಲ. ಬಾಪ್ कहते जब मैं आकर अपना ಪರಿಚಯ ದೂ ತಭಿ ಜಾನೆ. ಬಾಬಾ ಹೇಳ್ತಾರೆ ನಾನು ಯಾವಾಗ ಬಂದು ನನ್ನ ಪರಿಚಯ ಕೊಡ್ತೀನೋ ಆವಾಗಲೇ ತಿಳ್ಕೊಳ್ತಾರೆ. ಇನ್ನು ದೇವತಾओं ವಹಾಯ ಪತಾ ತೋಡಿ ಪಡ್ತಾ ಹೇ. ಬಾಬಾ ಹೇಳ್ತಾರೆ ಈ ದೇವತೆಗಳಿಗೆ ಇದು ಗೊತ್ತಾಗುತ್ತೇನು. ಹಮ್ನೆ ಯಹ ರಾಜ್ಯ ಕೈಸೆ ಪಾಯ, ಇನ್ಮೇ ಜ್ಞಾನ ತೋ ಹೋತಿ ನಹಿ. ಬಾಬಾ ಹೇಳ್ತಿದ್ರೆ ನಾವು ಈ ರಾಜ್ಯ ಹೆಂಗೆ ತೊಗೊಂಡ್ವಿ ಅನ್ನೋ ಜ್ಞಾನ ಅಂತೂ ಅದರಲ್ಲಿ ಇರೋದೇ ಇಲ್ಲ. ಪದ್ ಪಾಲಿಯಾ ಫಿರ್ ಜ್ಞಾನ ಕಿ ದರ್ಕಾರ ನಹಿ, ಜ್ಞಾನ ಚಾಹಿಯೇ ಸದ್ಗತಿ ಕೇಳಿ. ಬಾಬಾ ಹೇಳ್ತಾರೆ ಪದವಿ ಪಡ್ಕೊಂಡ್ಮೇಲೆ ಜ್ಞಾನದ ಅವಶ್ಯಕತೆ ಇಲ್ಲ, ಜ್ಞಾನ ಬೇಕಾಗೋದೇ ಸದ್ಗತಿಗೋಸ್ಕರ. ಯಥೋ ಸದ್ಗತಿಕೋ ಪಾಯೇ ಹುಯೇ ಹೇ. ಬಾಬಾ ಹೇಳ್ತಾರೆ ದೇವತೆಗಳು ಸದ್ಗತಿಯನ್ನು ಪಡ್ಕೊಂಡಂಥವರು. ಯ ಬಡಿ ಸಮಜ್ನೆ ಕಿ ಗುಯ್ಯ ಬಾತೆ ಹೇ, ಸಮಜ್ದಾರ್ ಹಿ ಸಮझे. ಶಿವಬಾಬಾ ಹೇಳ್ತಾರೆ ಇದು ಬಹಳ ತಿಳ್ಕೊಳ್ಳುವಂತಹ ಸೂಕ್ಷ್ಮ ಮಾತಾಗಿದೆ, ತಿಳ್ಕೊಳ್ಳುವಂಥವರೇ ತಿಳ್ಕೊಳ್ತಾರೆ. ಬಾಕಿ ಜೋ ಬೂಢಿ ಬೂಢಿ ಮಾತಾएं हैं इनमें इतनी बुद्धि तो है ही नहीं, वह भी ड्रामा ಪ್ಲ್ಯಾನ್ ಅನುಸಾರ ಹರೇಕ ಅಪನ ಪಾಠ. ಬಾಬಾ ಹೇಳ್ತಾರೆ ಇನ್ನು ವಯಸ್ಸಾದ ಮುದುಕರು ಏನಿದ್ದಾರೆ, ಮುದುಕ ಮಾತೆಯರು ಏನಿದ್ದಾರೆ ಅವರಲ್ಲಷ್ಟು ಬುದ್ಧಿ ಇರೋದಿಲ್ಲ. ಇದು ಕೂಡ ನಾಟಕದ ಪ್ಲ್ಯಾನ್ ಅನುಸಾರ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಪಾತ್ರ ಇದೆ. ಐಸೆ ತೋ ನಹಿ ಕಹೆಂಗೆ ಹೇ ಈಶ್ವರ್ ಬುದ್ಧಿ ದೋ, ಸಬ್ಕೋ ಏಕ್ ಜೈಸಿ ಬುದ್ಧಿ ಹಮ್ ದೇ ತಬ್ ನಾರಾಯಣ್ ಸಬ್ ಬನ್ ಜಾಯಂಗೆ. ಬಾಬಾ ಹೇಳ್ತಾರೆ ಈ ರೀತಿನೂ ಹೇಳಕ್ಕೆ ಬರಲ್ಲ. ಹೇ ಈಶ್ವರ ಬುದ್ಧಿ ಕೊಡು, ಎಲ್ರಿಗೂ ನಾನು ಒಂದೇ ರೀತಿ ಬುದ್ಧಿ ಕೊಟ್ಬಿಟ್ರೆ ಎಲ್ಲರೂ ನಾರಾಯಣ ಆಗಿಬಿಡ್ತಾರೆ. ಸಬ್ ಏಕ್ ದೋ ಕೆ ऊपर ಗದ್ದಿ ಪರ್ बैठेंगे ಕ್ಯಾ. ಬಾಬಾ ಕೇಳ್ತಾರೆ ಎಲ್ಲರೂ ಒಬ್ಬರು ಇನ್ನೊಬ್ಬರ ಮೇಲೆ ಸಿಂಹಾಸನ ಮೇಲೆ ಕೂತ್ಕೊಳ್ತೀರೇನು? ಹಾಂ, ಏಮ್ ಆಬ್ಜೆಕ್ಟ್ ಹೇ ಯಾ ಬನ್ನೆ ಕಿ सब पुरुषार्थ कर रहे हैं नर से नारायण बनने का. ಬಾಬಾ ಹೇಳ್ತಾರೆ ಗುರಿ ಉದ್ದೇಶ ಎಲ್ರದ್ದು ಒಂದೇ, ನರನಿಂದ ನಾರಾಯಣ ಆಗೋದು. ಅದಕ್ಕೆ ಪುರುಷಾರ್ಥ ಮಾಡ್ತಿರೋದು ಕೂಡ ನರನಿಂದ ನಾರಾಯಣ ಆಗಲಿಕ್ಕೆ. ಬನೆಂಗೆ तो पुरुषार्थ अनुसार न, अगर सब हाथ उठाए हम नारायण बनेंगे तो बाप को अंदर में हंसी आएगी ना. ಬಾಬಾ ಹೇಳ್ತಿದ್ದಾರೆ ನೀವು ಆಗೋದಂತೂ ಪುರುಷಾರ್ಥದ ಅನುಸಾರನೇ. ಅಕಸ್ಮಾತ್ ಎಲ್ಲರೂ ಕೈ ಎತ್ತಿರ ನಾನು ನಾರಾಯಣ ಆಗ್ತೀನಿ ಅಂದಾಗ ಬಾಬನಿಗೆ ಒಳಗಿಂದೊಳಗೆ ನಗು ಬರುತ್ತಲ್ವಾ. ಸಬ್ ಏಕ್ ಜೈಸೆ ಬನ್ ಕೈಸೆ ಸಕ್ತೆ, ನಂಬರ್ ವಾರ್ ತೋ ಹೋತೆ ಹೇನಾ. ಬಾಬಾ ಹೇಳ್ತಾರೆ ಎಲ್ಲರೂ ಒಂದು ನಂಬರ್ ಬರಲಿಕ್ಕೆ ಹೇಗೆ ಸಾಧ್ಯ, ಅಥವಾ ನಂಬರ್ 1 ಬರಲಿಕ್ಕೆ ಹೇಗೆ ಸಾಧ್ಯ? ನಂಬರ್ ವಾರ್ ಅಂತೂ ಇದ್ದೇ ಇರ್ತದಲ್ವ. ನಾರಾಯಣ್ ದಿ ಫಸ್ಟ್, ಸೆಕೆಂಡ್, ಥರ್ಡ್,
जैसे एडवर्ड दी फर्स्ट सेकेंड थर्ड होते हैं ना, ಬಾಬಾ ಹೇಳ್ತಿದ್ದಾರೆ ಇಲ್ಲಿ ನಾರಾಯಣ್ ದ ಫಸ್ಟು ಸೆಕೆಂಡ್ ಥರ್ಡ್ ಅಂತ ಹೇಳಲಾಗ್ತದೆ, ಹಾಗೆ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಹೇಳಲಾಗ್ತಾ ಇತ್ತು ತಾನೆ. बल एम ऑब्जेक्ट यह है परंतु खुद समझ सकते हैं ना, चलन ऐसे तो क्या पद पाएंगे, पुरुषार्थ तो जरूर करना है. ಬಾಬಾ ಹೇಳ್ತಾರೆ ಬಲೆ ಗುರಿ ಉದ್ದೇಶ ಇದಾಗಿದೆ, ಆದರೆ ಸ್ವಯಂ ನಾವು ತಿಳ್ಕೊಳ್ಬೋದು ನಮ್ಮ ಚಲನೆ ಹೀಗಿದೆ ಅಂದರೆ ನಾವು ಪದವಿ ಏನು ತೊಗೊಳ್ಬೋದು ಅಂತ. ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕಾಗ್ತದೆ. ಬಾಬಾ ನಂಬರ್ವಾರ್ ಫೂಲ್ ಲೇ ಆತೆ हैं, ನಂಬರ್ವಾರ್ ಫೂಲ್ दे भी सकते हैं परंतु ऐसे करते नहीं. ಬಾಬಾ ಹೇಳ್ತಾರೆ ಬಾಬಾ ನಂಬರ್ವಾರ್ ಹೂ ತೊಗೊಂಡು ಬರ್ತಾರೆ, ನಂಬರ್ವಾರ್ ಹೂನು ಕೊಡ್ಬೋದು, ಆದರೆ ಆ ರೀತಿ ಮಾಡಲಿಕ್ಕಾಗೋದಿಲ್ಲ. ಫಂಕ್ ಹೋ ಜಾಯಂಗೆ. ಬಾಬಾ ಜಾನ್ತೆ ದೇखेंगे कौन ಜಾಸ್ತಿ ಸರ್ವಿಸ್ ಕರ್ ರಹೆ ಹೇ ಯಾ ಅಚ್ಚಾ ಫೂಲ್ ಹೇ. ಬಾಬಾ ಹೇಳ್ತಾರೆ ಕೆಲವೊಂದು ಸಲ ನೀವು ಶೇಕ್ ಆಗಿಬಿಡ್ತೀರಾ ಅಥವಾ ಹೆದರ್ಕೊಂಡ್ಬಿಡ್ತೀರಾ. ಬಾಬನಿಗೂ ಗೊತ್ತಿದೆ, ನೋಡ್ತಾರೆ ಬಾಬಾ ಯಾರು ಜಾಸ್ತಿ ಸೇವೆ ಮಾಡ್ತಾರೆ ಇವರು ಒಳ್ಳೆ ಹೂವಾಗಿದ್ದಾರೆ ಅಂತ. ಪೀछे ನಂಬರ್ವಾರ್ तो होते ही हैं, बहुत पुराने भी बैठे हैं परंतु उनमें नए नए बड़े बड़े अच्छे फूल हैं. ಶಿವಬಾಬಾ ಹೇಳ್ತಿದ್ದಾರೆ ನಂತರ ನಂಬರ್ವಾರ್ ಅಂತೂ ಹಾಗೆ ಆಗ್ತಾರೆ, ಭಾಳ ಹಳಬರು ಕೂತ್ಕೊಂಡಿದ್ದಾರೆ, ಆದರೆ ಅದರಲ್ಲಿನೂ ಹೊಸ ಹೊಸ ಮಕ್ಕಳು ದೊಡ್ಡ ದೊಡ್ಡವ್ರಕ್ಕಿಂತಲೂ ಒಳ್ಳೆ ಹೂ ಇದ್ದಾರೆ ಅಂತಾರೆ ಬಾಬಾ, ಅಥವಾ ಭಾಳ ಒಳ್ಳೊಳ್ಳೆ ಹೂ ಇದ್ದಾರೆ. ಕಹೆಂಗೆ ಯಾ ನಂಬರ್ 1 ಆನೆಸ್ಟ್ ಫೂಲ್ ಹೇ, ಕೊಯ್ ಕಿಟ್ ಕಿಟ್ ಈರ್ಷಾ ಆದಿ ಇನ್ಮೆ ನೈ ಹೇ. ಬಾಬಾನು ನೋಡ್ತಾ ಇರ್ತಾರಂತೆ ಕೆಲವು ಮಕ್ಕಳು ನಂಬರ್ 1 ಪ್ರಾಮಾಣಿಕ ಹೂ ಆಗಿದ್ದಾರೆ, ಅವರಲ್ಲಿ ಯಾವುದೇ ಕಿಟಿಕಿಟಿ ಇಲ್ಲ, ಜೊತೆಗೆ ಅವರಲ್ಲಿ ಯಾವುದೇ ಈರ್ಷ್ಯೆ ದ್ವೇಷಗಳಿಲ್ಲ. बहुतों में कुछ न कुछ खामियां जरूर है, ಸಂಪೂರ್ಣ तो कोई को कह नहीं सकते. ಬಾಬಾ ಹೇಳ್ತಾರೆ ಬಹಳ ಮಾಡಿ ಕೆಲವರಲ್ಲಿ ಏನಾದರೂ ಒಂದು ದುರ್ಬಲತೆ ಇದ್ದೇ ಇರ್ತದೆ, ಸಂಪೂರ್ಣ ಅಂತೂ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. 16 कला संपूर्ण बनने के लिए बहुत मेहनत करनी चाहिए, अभी कोई संपूर्ण बन न सके. ಬಾಬಾ ಹೇಳ್ತಾರೆ 16 ಕಲಾ ಸಂಪೂರ್ಣ ಆಗೋದಕ್ಕೋಸ್ಕರ ಭಾಳ ಪರಿಶ್ರಮ ಪಡಬೇಕು, ಆದರೆ ಈಗ ಯಾರೂ ಸಂಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. अभी तो अच्छे अच्छे बच्चों में भी ईर्ष्या बहुत है, खामियां तो है ना. ಈಗಂತೂ ಒಳ್ಳೊಳ್ಳೆ ಮಕ್ಕಳಲ್ಲಿಯೂ ಕೂಡ ಬಾಬಾ ಹೇಳ್ತಾರೆ ಈರ್ಷ್ಯೆ ಇದೆ, ಕೊರತೆ ಅಂತೂ ಪ್ರತಿಯೊಬ್ಬರಲ್ಲೂ ಇದೆ ಅಂತಾರೆ ಬಾಬಾ. बाप जानते सब किस किस प्रकार का पुरुषार्थ कर रहे हैं, दुनिया वाले क्या जाने. ಬಾಬಾ ಹೇಳ್ತಾರೆ ನನಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ಪ್ರಕಾರದ ಪುರುಷಾರ್ಥ ಮಾಡ್ತಿದ್ದಾರೆ, ಜಗತ್ನವ್ರು ಇದನ್ನೇನು ತಿಳ್ಕೊಂಡಿದ್ದಾರೆ. ಇವತ್ತು ಕುಚ್ ಸಮಸ್ತೆ ನಹಿ, ಬಹುತ್ ತೋಡೆ ಸಮಸ್ತೆ ಹೇ. ಬಾಬಾ ಹೇಳ್ತಾರೆ ಅವರಂತೂ ಏನೂ ತಿಳ್ಕೊಂಡೇ ಇಲ್ಲ, ಭಾಳ ಸ್ವಲ್ಪ ತಿಳ್ಕೊಂಡಿದ್ದಾರೆ. ಗರೀಬ್ ಝಟ್ ಸಮಜ್ ಜಾತೆ ಹೇ, ಬೇಹದ್ ಕಾ ಬಾಪ್ ಆಯಾ ಹುವಾ ಹೇ ಪಡಾನೆ. ಬಾಬಾ ಹೇಳ್ತಾರೆ ಇಲ್ಲಿ ಬಡವರು ತಕ್ಷಣ ತಿಳ್ಕೊಳ್ತಾರೆ, ಬೇಹದ್ದಿನ ತಂದೆ ಬಂದಿದ್ದಾರೆ ಇಲ್ಲಿ ಓದಿಸೋದಕ್ಕೋಸ್ಕರ. ಉಸ್ ಬಾಪ್ ಕೋ ಯಾದ್ ಕರ್ನೆ ಸೆ ಹಮಾರೆ ಪಾಪ್ ಕಟ್ ಜಾಯಂಗೆ. ಆ ತಂದೆಯನ್ನು ನೆನ್ಪು ಮಾಡೋದ್ರಿಂದ ನಮ್ಮ ಪಾಪ ಕಟ್ಟಾಗ್ತದೆ. ಸ ಬಾಪ್ ಕೆ ಪಾಸ್ ಆತೆ ಹೇ, ಬಾಪ್ ಸೆ ನೈ ದುನಿಯಾ ಕಾ ವರ್ಷ ಜರೂರ್ ಮಿಲೇಗಾ. ಎಲ್ಲರೂ ತಂದೆ ಹತ್ತಿರ ಬಂದಿದ್ದಾರೆ, ಬಾಬಾ ಹೊಸ ಜಗತ್ತಿನ ಆಸ್ತಿ ಅವಶ್ಯವಾಗಿ ಕೊಡ್ತಾರೆ, ಅಂದರೆ ತಂದೆ ಹತ್ತಿರ ಬರೋದ್ರಿಂದ ತಂದೆ ಆಸ್ತಿ ಅವಶ್ಯವಾಗಿ ಸಿಗ್ತದೆ. ನಂಬರ್ವಾರ್ तो होते ही हैं 100 से लेकर 1 नंबर तक, परंतु बाप को जान लिया थोड़ा भी सुना तो स्वर्ग में जरूर आएंगे. ಬಾಬಾ ಹೇಳ್ತಾರೆ ನಂಬರ್ವಾರ್ ಅಂತೂ ಇದ್ದೇ ಇರ್ತಾರೆ, 100ರಿಂದ ಹಿಡ್ಕೊಂಡು 1 ನಂಬರಿನವರೆಗೂ, ಆದರೆ ತಂದೆಯನ್ನು ತಿಳ್ಕೊಂಡ್ರು ಸ್ವಲ್ಪ ಕೇಳಿದರೂ ಕೂಡ ಸ್ವರ್ಗಕ್ಕೆ ಬರ್ತಾರೆ ಅಂತಾರೆ ಬಾಬಾ. 21 ಜನ್ಮೋं के लिए स्वर्ग में आना कोई कम है क्या. 21 ಜನ್ಮಗಳಿಗೋಸ್ಕರ ಸ್ವರ್ಗದಲ್ಲಿ ಬರೋದು ಏನು ಕಡಿಮೆನಾ. ऐसा तो नहीं कोई मरता है तो कहेंगे 21 जन्मों के लिए स्वर्ग में गया. ಬಾಬಾ ಹೇಳ್ತಾರೆ ಈ ಥರ ಅಲ್ಲ, ಯಾರಾದರೂ ಸತ್ತರೆ ಹಿಂಗೆ ಹೇಳೋದು, ಅಂದರೆ 21 ಜನ್ಮಗಳಿಗೋಸ್ಕರ ಸ್ವರ್ಗಕ್ಕೆ ಹೋದರು ಅಂತ. ಸ್ವರ್ಗ ಹೈ ಹಿ ಕಹ. ಬಾಬಾ ಹೇಳ್ತಾರೆ ಸ್ವರ್ಗ ಎಲ್ಲಿದೆ. कितना मिसअंडरस्टैंडिंग कर दी है, बड़े बड़े अच्छे लोग भी कहते हैं फलाना स्वर्ग पधारा. ಸ್ವರ್ಗ कहते किसको है. ಬಾಬಾ ಹೇಳ್ತಾರೆ ಈಗ ದೊಡ್ಡ ದೊಡ್ಡ ಒಳ್ಳೊಳ್ಳೆ ವ್ಯಕ್ತಿಗಳು ಹೇಳ್ತಾರೆ ಇಂಥವ್ರು ಸ್ವರ್ಗಕ್ಕೆ ಹೋದರು ಅಂತ. ಸ್ವರ್ಗ ಯಾವುದಕ್ಕಂತಾರೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ, ಅರ್ಥ ಕುಚ್ ಭಿ ನೈ ಸಮಸ್ತೆ, ಅರ್ಥನೂ ತಿಳ್ಕೊಂಡಿಲ್ಲ. ಯಾ ಸಿರ್ಫ್ ತುಮ್ ಹಿ ಜಾನ್ತೆ ಹೋ ತುಮ್ ಭಿ ಮನುಷ್ಯ ಪರಂತು ತುಮ್ ಬ್ರಾಹ್ಮಣ ಬನೆ ಹೋ. ಬಾಬಾ ಹೇಳ್ತಾರೆ ಇದನ್ನು ಕೇವಲ ನೀವಷ್ಟೇ ತಿಳ್ಕೊಂಡಿದ್ದೀರಿ, ಹಂಗೆ ನೋಡಿರಿ ನೀವು ಮನುಷ್ಯರೇ, ಆದರೆ ನೀವು ಬ್ರಾಹ್ಮಣರಾಗಿದ್ದೀರಿ. ಅಪ್ನೇ ಕೋ ಬ್ರಾಹ್ಮಣಿ ಕಲಾತೆ ಹೋ, ತುಮ್ ಬ್ರಾಹ್ಮಣೋं का एक बाप दादा है. ಬಾಬಾ ಹೇಳ್ತಾರೆ ತಮ್ಮನ್ನು ಬ್ರಾಹ್ಮಣರು ಅಂತ ಹೇಳ್ಕೊಳ್ತೀರಾ, ನೀವು ಬ್ರಾಹ್ಮಣರಿಗೆ ಒಬ್ಬರೇ ಬಾಪ್ दादा ಆಗಿದ್ದಾರೆ. तो सन्यासियों से भी तुम पूछ सकते हो कि ये जो महावाक्य व भगवान वाच है कि देह सहित देह के सब धर्म छोड़ मामेकम याद करो, क्या यह श्री कृष्ण कहते हैं मामेकम याद करो.
ಬಾಬಾ ಹೇಳ್ತಿದ್ದಾರೆ, ಈಗ ಸನ್ಯಾಸಿಗಳಿಂದಲೂ ಅಥವಾ ಅವ್ರ ಹತ್ರನೂ ನೀವು ಕೇಳ್ಬೋದು, ಯಾವ ಮಹಾವಾಕ್ಯ ಅಥವಾ ಭಗವಾನ್ ವಾಚ್ ಇದೆ, ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮವನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡುವಂತ ಹೇಳಿರೋದು. ಇದನ್ನು ಶ್ರೀಕೃಷ್ಣ ಹೇಳಿದ್ನ, ನನ್ನೊಬ್ಬನ್ನೇ ನೆನಪು ಮಾಡುವಂತ. ತುಮ್ ಶ್ರೀಕೃಷ್ಣಕ್ಕೂ ಯಾದ್ ಕರ್ತೆ ಹೋ ಕ್ಯಾ? ನೀವು ಶ್ರೀಕೃಷ್ಣ ನೆನಪು ಮಾಡ್ತೀರೇನು? ಕಬಿ ನಹಿ ಹಾಂ ಕಹೆಂಗೆ. ಬಾಬಾ ಹೇಳ್ತಾರೆ, ಎಂದಿಗೂ ನೀವು ಹಾಂ ಅಂತ ಹೇಳೋದಿಲ್ಲ. ವಹಾ ಹಿ ಪ್ರಸಿದ್ಧ ಹೋ ಜಾಯ್ ಪರಂತು ಬಿಚಾರಿ ಅಬಲಾಯೇ ಜಾತಿ ಹೇ ವ ಕ್ಯಾ ಜಾನೆ. ಬಾಬಾ ಹೇಳ್ತಿದ್ದಾರೆ, ಅಲ್ಲಿಯೇ ಪ್ರಸಿದ್ಧ ಆಗುವಂಥದ್ದು. ಆದರೆ ಬಡಪಾಯಿ ಅಬಲೆಯ ಮಾತೆಯರು ಏನು ಮಾಡೋಕ್ಕಾಗುತ್ತೆ, ಅಲ್ಲೆಲ್ಲ ಹೋಗ್ತಾರೆ ಅಂತಾರೆ ಬಾಬಾ. ವ ಅಪ್ನೆ ಫಾಲೋವರ್ಸ್ಗೆ ಆಗಿ ಕ್ರೋಧಿತ ಹೋ ಜಾತೆ ಹೇ. ಅವರು ತಮ್ಮ ಅನುಯಾಯಿಗಳ ಎದುರುಗಡೆ ಕ್ರೋಧಿತರಾಗಿಬಿಡ್ತಾರೆ. ದುರ್ವಾಸ ಕಾ ನಾಮ್ ಬಿ ಹೇನ ಉನ್ಮೆ ಅಹಂಕಾರ ಬಹುತ್ ರಹತಾ ಹೇ. ಬಾಬಾ ಹೇಳ್ತಾರೆ, ದುರ್ವಾಸ ಮುನಿಯ ಹೆಸರು ಇದೆಯಲ್ವ, ಬಾಬಾ ಹೇಳ್ತಾರೆ ಅವರಲ್ಲಿ ಅಹಂಕಾರ ಭಾಳ ಇರ್ತದೆ. ಫಾಲೋವರ್ಸ್ ಹೈ ಡೇರ್ ಭಕ್ತಿ ಕಾ ರಾಜ್ಯ ಏನ. ಬಾಬಾ ಹೇಳ್ತಾರೆ ಅವ್ರಿಗೆ ಅನುಯಾಯಿಗಳು ಭಾಳ ಜನ ಇರ್ತಾರೆ, ಭಕ್ತಿಯ ರಾಜ್ಯ ಅಲ್ವಾ. ಉನ್ಸೆ ಪೂಚನೆ ಕಿ ಕೊಯ್ ಮೇ ತಾಕತ್ ನೈ ರಹತಿ. ಇದ್ಯಾಕೆ ಹೀಗೆ ಅದ್ಯಾಕೆ ಹೀಗೆ ಅನ್ನುವಂಥ ಕೇಳುವಂಥ ಶಕ್ತಿ ಯಾರ ಹತ್ರನೂ ಇಲ್ಲ ಅಂತಾರೆ ಬಾಬಾ. ನೈ ತೋ ಉನ್ಕೋ ಕಹ ಸಕ್ತೆ ತುಮ್ ತೋ ಶಿವ ಬಾಬಾ ಕಿ ಪೂಜಾ ಕರ್ತೆ ಹೋ, ಭಗವಾನ್ ಕಿಸ್ಕೋ ಕಹೆಂಗೆ. ಬಾಬಾ ಹೇಳ್ತಾರೆ, ಇಲ್ಲಾಂದರೆ ನೀವು ಅವ್ರಿಗೆ ಕೇಳ್ಬೋದು, ನೀವು ಶಿವಬಾಬನ ಪೂಜೆ ಮಾಡ್ತೀರಾ, ಈಗ ಭಗವಂತ ಅಂತ ಯಾರಿಗೆ ಹೇಳ್ತೀರಾ? ಕ್ಯಾ ಟಿಕ್ಕರ್ ಬಿತ್ತರ್ ಮೇ ಭಗವಾನ್ ಹೇ. ಹಾಗಾದ್ರೆ ಕಲ್ಲು ಮುಳ್ಳಿನಲ್ಲಿ ಭಗವಂತ ಇದ್ದಾನ? ಆಗೆ ಚಲ್ ಇನ್ ಸ ಬಾತೋಂಕೋ ಸಮझेंगे. ಅಭಿ ನಶಾ ಕಿತ್ನಾ ಹೇ. ಬಾಬಾ ಹೇಳ್ತಾರೆ, ಮುಂದೆ ಹೋದಂಗೆ ಈ ಎಲ್ಲ ಮಾತುಗಳನ್ನು ತಿಳ್ಕೊಳ್ತಾರೆ. ಆದರೆ ಈಗ ಅವ್ರದ್ದೇ ಆದ ನಶೆ ಇದೆ. ಹೈ ಸಬಿ ಪೂಜಾರಿ ಪೂಜ್ಯ ನೈ ಕಹೆಂಗೆ. ಅವರೆಲ್ಲರೂ ಪೂಜಾರಿಗಳೇ, ಆದರೆ ಅವ್ರಿಗೆ ಪೂಜ್ಯರು ಅಂತ ಹೇಳೋದಿಲ್ಲ. ಬಾಪ್ ಕಹತೆ ಮೇರೆ ಕೋ ವಿರ್ಲಾ ಕೊಯ್ ಜಾನ್ತೆ ಮೈ ಜೋ ಹೂँ ಜೈಸಾ ಹೂँ ತುಮ್ ಬಚ್ಚೋ ಮೇ ಬಿ ವಿರ್ಲೆ ಕೊಯ್ ಎಕ್ಯುರೇಟ್ ಜಾನ್ತೆ ಹೇ. ಶಿವಬಾಬಾ ಹೇಳ್ತಿದ್ರೆ, ನನ್ನನ್ನು ವಿರಳ ತಿಳ್ಕೊಂಡಂಥವರು, ನಾನು ಹೇಗಿದ್ದೀನೋ ಯಾವ ರೀತಿ ಇದ್ದೀನೋ ನೀವು ಮಕ್ಕಳಲ್ಲೂ ಕೂಡ ಬಾಬಾ ಹೇಳ್ತಾರೆ ವಿರಳ ಎಕ್ಯುರೇಟ್ ಆಗಿ ತಿಳ್ಕೊಂಡಂಥವರು. ಉನ್ಕೋ ಅಂದರ್ ಮೇ ಬಹುತ್ ಖುಷಿ ಇರತ್ತೆ. ಯಾರು ನನ್ನನ್ನು ಎಕ್ಯುರೇಟಾಗಿ ತಿಳ್ಕೊಂಡಿದ್ದಾರೋ ಅವರಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರ್ತದೆ. ಯತೋ ಸಮಸ್ತೆ ಹೇನ ಬಾಬಾ ಹಿ ಹಮ್ಕೋ ಸ್ವರ್ಗ ಕಾ ಬಾದಶಾಹಿ ದೇತೆ ಹೇ. ಇದಂತೂ ಮಕ್ಕಳು ತಿಳ್ಕೊಂಡಿದ್ದೀರಲ್ವ, ಬಾಬಾನೇ ನಮಗೆ ಸ್ವರ್ಗದ ರಾಜ್ಯಭಾಗ್ಯ ಕೊಡ್ತಾರೆ. ಕುಬೇರ್ಗೆ ಖಜಾನೆ ಮಿಲ್ತಿ ಹೇ. ಬಾಬಾ ಹೇಳ್ತಾರೆ ಕುಬೇರನ ಖಜಾನೆ ಸಿಗ್ತದೆ ಅಂತಾರೆ ಬಾಬಾ. ಅಲ್ಲಾ ಅವಲ್ ದಿನ್ ಕಾಬಿ ಖೇಲ್ ದಿಕ್ಕಾತೆ ಹೇನ ಠಕಾ ಕರ್ನೆ ಸೆ ಖಜಾನ ನಿಕಲಾಯ. ಬಾಬಾ ಹೇಳ್ತಾರೆ, ಅಲ್ಲಾ ಅವಲ್ ದಿನನ ಆಟ ತೋರಿಸ್ತಾರೆ, ಸ್ವಲ್ಪ ಟಚ್ ಮಾಡೋದ್ರಿಂದ ಖಜಾನೆ ಸಿಕ್ತು ಅಂತ ಹೇಳ್ತಾರೆ. ಬಹುತ್ ಖೇಲ್ ದಿಕ್ಕಾತೆ ಹೇ ಖುದಾ ದೋಸ್ತ್ ಬಾದಶಾ ಕ್ಯಾ ಕರ್ತೆ ಥೇ ಉಸ್ ಪರ್ ಭಿ ಕಹಾನಿ ಹೇ. ಬಾಬಾ ಹೇಳ್ತಾರೆ ಬಹಳಷ್ಟು ಆಟಗಳನ್ನು ತೋರಿಸ್ತಾರೆ. ಖುದಾ ದೋಸ್ತ್ ರಾಜ್ಯಭಾಗ್ಯ ಕೊಡ್ತಾನೆ, ಹೀಗೆ ಮಾಡ್ತಾನೆ ಅನ್ನೋದೇನೆಲ್ಲ ಒಂದು ಕತೆಗಳ ರೂಪದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ. ಪುಲ್ ಪರ್ ಜೋ ಆತಾ ತಾ ಉನ್ಕೋ ಏಕ್ ದಿನ್ ಕಿ ರಾಜಾಯಿ ದೇ ರವಾನಾ ಕರ್ ದೇತಾ ತಾ. ಬಾಬಾ ಹೇಳ್ತಾರೆ ಅವ್ರ ಹತ್ರ ಯಾರು ಬರ್ತಾ ಇದ್ರೋ ಒಂದಿನದ ರಾಜ್ಯ ಕೊಟ್ಟು ಅವ್ರನ್ನ ಕಳಿಸ್ಬಿಡ್ತಿದ್ದ ಅಂತ. ಯ ಸಬ್ ಹೇ ಕಹಾನಿಯ. ಬಾಬಾ ಹೇಳ್ತಾರೆ ಇದೆಲ್ಲ ಕತೆಗಳು. ಅಭಿ ಬಾಪ್ ಸಮಜಾತೆ ಹೇ ಖುದಾ ತುಮ್ ಬಚ್ಚೋಂ ಕಾ ದೋಸ್ತ್ ಹೇ. ಈಗ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಖುದಾ ನಾವು ಮಕ್ಕಳ ದೋಸ್ತಾಗಿದ್ದಾರೆ. ಇನ್ಮೇ ಪ್ರವೇಶ್ ಕರ್ ತುಮಾರೆ ಸಾಥ್ ಖಾತೆ ಪೀತೆ ಹೇ ಖೇಲ್ತೆ ಭಿ ಹೇ. ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿ ನಮ್ಮ ಜೊತೆಗೆ ಊಟ ಮಾಡ್ತಾರೆ, ಕುಡಿತಾರೆ, ಆಟ ಆಡ್ತಾರೆ. ಶಿವಬಾಬಾಕ್ಕ ಅವ್ರ ಬ್ರಹ್ಮ ಬಾಬಾಕ್ಕ ರಥ ಏಕಿ ಹೇ. ಶಿವಬಾಬಾ ಜೊತೆಗೆ ಬ್ರಹ್ಮ ಬಾಬಾ ಇಬ್ಬರದು ರಥ ಒಂದೇನೆ. ತೋ ಜರೂರ್ ಶಿವಬಾಬಾ ಭಿ ಖೇಲ್ ತೋ ಸಕ್ತೆ ಹೇನಾ. ಅಂದಮೇಲೆ ಅವಶ್ಯವಾಗಿ ಶಿವಬಾಬಾನು ಆಟ ಆಡ್ತಾರಲ್ವ. ಬಾಪ್ಕೋ ಯಾದ್ ಕರ್ ಖೇಲ್ತೆ ಹೇ ತೋ ದೋನೋ ಇಸ್ಮೇ ಹೇ. ಬಾಬನ ನೆನ್ಪು ಮಾಡಿ ಆಟ ಆಡ್ತಾರಂದರೆ ಇಬ್ಬರು ಇದರಲ್ಲಿದ್ದಾರೆ ಅಂತ. ಹೈ ತೋ ದೋನೋನ ಬಾಪ್ ಅವ್ರ ದಾದಾ. ಬಾಬಾ ಹೇಳ್ತಾರೆ ಇರೋದು ಇಬ್ಬರು ಅಲ್ವಾ, ಬಾಪ್ ಮತ್ತು ದಾದಾ. ಪರಂತು ಕೋಯಿ ಭಿ ಸಮಸ್ತೆ ನಹೀ ಹೇ. ಕಹತೆ ರಥ ಪರ್ ಆಯೆ ತೋ ಫಿರ್ ಗೋಡೆ ಗಾಡಿ ಕಿ ರಥ ಬನಾ ದಿಯೇ ಹೇ. ಬಾಬಾ ಹೇಳ್ತಾರೆ ಆದರೆ ಯಾರೂ ಕೂಡ ತಿಳ್ಕೊಂಡೇ ಇಲ್ಲ. ಹೇಳ್ತಾರೆ ರಥದಲ್ಲಿ ಬಂದ ಅಂತ, ಅವರು ಕುದುರೆ ಗಾಡಿಯನ್ನು ರಥ ಮಾಡಿಟ್ರು. ಐಸಿ ಭಿ ನೈ ಕಹೆಂಗೆ ಶ್ರೀಕೃಷ್ಣ ಮೇ ಶಿವಬಾಬಾ ಬೈಟ್ ಜ್ಞಾನ ದೇತೆ. ಹೀಗೂ ಹೇಳೋದಿಲ್ಲ, ಶ್ರೀಕೃಷ್ಣನಲ್ಲಿ ಶಿವಬಾಬಾ ಕುಳಿತು ಜ್ಞಾನ ಕೊಡ್ತಾರೆ ಅಂತ. ವ ಫಿರ್ ಕಹ ದೇತೆ ಹೇ ಶ್ರೀಕೃಷ್ಣ ಭಗವಾನ್ ವಾಚ್. ಅವರೇನಂತ ಹೇಳಿದರು ಅಂದರೆ ಶ್ರೀಕೃಷ್ಣ ಭಗವಾನ್ ವಾಚ್. ಐಸಿ ತು ನೈ ಕಹೆಂಗೆ ಬ್ರಹ್ಮ ಭಗವಾನ್ ವಾಚ್ ನಹಿ ಯಹ ರೈತ್. ಬಾಬಾ ಹೇಳ್ತಾರೆ ಈ ರೀತಿಯೂ ಹೇಳೋದಿಲ್ಲ, ಬ್ರಹ್ಮ ಭಗವಾನ್ ವಾಚ್ ಅಂತ ಅವನು ರಥ ಆಗಿದ್ದಾನೆ. ಶಿವ ಭಗವಾನ್ ವಾಚ್ बाप बैठ तुम बच्चों को अपना और रचना के आदि मध्य अंत का परिचय ड्यूरेशन बताते हैं.
ಬಾಬಾ ಕುತ್ಕೊಂಡು ನಾವು ಮಕ್ಕಳಿಗೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯನೂ ಕೊಡ್ತಾರೆ, ಅದರ ಡ್ಯೂರೇಷನ್ ಕೂಡ ತಿಳಿಸ್ಕೊಡ್ತಾರೆ. ಜೋ ಬಾತ್ ಕೊಯ್ ಭಿ ನೈ ಜಾನ್ತೆ, ಸೆನ್ಸಿಬಲ್ ಜೋ ಹೋಂಗೆ ವ ಬುದ್ಧಿ ಸೆ ಕಾಮ್ ಲೇಂಗೆ. ಬಾಬಾ ಹೇಳ್ತಿದ್ದಾರೆ, ಈ ಮಾತನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ಅಂದರೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಏನು, ಇದರ ಆಯುಷ್ಯ ಎಷ್ಟು, ಹೇಗಿದೆ ಅಂತ ಯಾರೂ ಕೂಡ ಇದನ್ನು ಅರ್ಥ ಮಾಡ್ಕೊಂಡಿಲ್ಲ. ಬುದ್ಧಿವಂತರು ಯಾರಿದ್ದಾರೋ ಅವ್ರ ಬುದ್ಧಿಯಿಂದ ಕೆಲಸ ತಗೊಳ್ತಾರೆ. ಸನ್ಯಾಸಿಯಂಕೂ ಸನ್ಯಾಸ ಕರ್ನಾ ಹೇ, ಸನ್ಯಾಸಿಗಳಂತೂ ಸನ್ಯಾಸ ಮಾಡಬೇಕಾಗಿದೆ. ತುಂಬಿ ಶರೀರ ಸಹಿತ ಸಬ್ ಕುಚ್ ಸನ್ಯಾಸ ಕರ್ತೆ ಹೋ. ಬಾಬಾ ಹೇಳ್ತಾರೆ, ನೀವು ಕೂಡ ಶರೀರ ಸಹಿತವಾಗಿ ಎಲ್ಲವನ್ನ ಸನ್ಯಾಸ ಮಾಡ್ತೀರಿ. ಜಾನ್ತೆ ಹೋ ಯಾ ಪುರಾಣಿ ಖಲ್ ಹೇ, ಹಮ್ಕೋ ತೋ ಅಬ್ ನೈ ದುನಿಯಾ ಮೇ ಜಾನಾ ಹೇ. ತಿಳ್ಕೊಂಡಿದ್ದೇವೆ ಇದು ಹಳೆಯ ಶರೀರವಾಗಿದೆ, ನಾವಂತೂ ಈಗ ಹೊಸ ಜಗತ್ತಿಗೆ ಹೋಗಬೇಕು. ಹಮ್ ಆತ್ಮ ಯಹಾಕಿ ರಹನೆ ವಾಲಿ ನೈ ಹೇ, ಯಾ ಪಾಠ ಬಜಾನೆ ಆಯೆ ಹೇ. ಬಾಬಾ ಹೇಳ್ತಾರೆ, ನಾವು ಆತ್ಮಗಳು ಇಲ್ಲಿರುವಂಥವರಂತೂ ಅಲ್ಲ, ನಾವು ಪಾತ್ರ ಮಾಡೋದಕ್ಕೋಸ್ಕರ ಬಂದಿದ್ದೆವು. ಹಮ್ ರವಾಸಿ ಪರಂಧಾಮ್ಕೆ ಹೇ, ಯಾ ಭಿ ತುಮ್ ಬಚ್ಚೆ ಜಾನ್ತೆ ಹೋ ಆ ನಿರಾಕಾರಿ ಝಾಡ್ ಕೈಸಾ ಹೇ. ಬಾಬಾ ಹೇಳ್ತಾರೆ, ನಾವಿರುವಂಥವರು ಪರಮಧಾಮದವರು, ಇದನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ. ನಾವು ನಿರಾಕಾರಿ. ಬಾಬಾ ಹೇಳ್ತಾರಲ್ಲಿ ನಿರಾಕಾರಿ ವೃಕ್ಷ ಹೆಂಗಿರ್ತದೆ ಅಂತ. ಸಭಿ ಆತ್ಮಾಯಿ ಮಹಾರಥಿ ಹೇ, ಈ ಅನಾದಿ ಡ್ರಾಮಾ ಬನಾ ಹುವಾ ಹೇ. ಎಲ್ಲ ಆತ್ಮಗಳು ಅಲ್ಲೇ ಇರ್ತಾರೆ, ಇದು ಅನಾದಿಯಾಗಿರೋ ನಾಟಕ ಮಾಡಲ್ಪಟ್ಟಿದೆ. ಕಿತ್ನಿ ಕರೋಡೋ ಜೀವಾತ್ಮಾಯೇ ಹೇ, ಇತ್ನೇ ಸಬ್ ಕಹಾ ರಹತೆ ಹೇ. ಬಾಬಾ ಹೇಳ್ತಾರೆ, ಎಷ್ಟೊಂದು ಕೋಟಿ ಜೀವಾತ್ಮಗಳಿದ್ದಾವೆ, ಇವರೆಲ್ಲ ಎಲ್ಲಿರ್ತಾರೆ? ನಿರಾಕಾರಿ ದುನಿಯಾ ಮೇ. ಬಾಕಿಯ ಸಿತಾರೆ ತೋ ಆತ್ಮ ನೈ ಹೇ, ಅವರೆಲ್ಲ ನಿರಾಕಾರಿ ಜಗತ್ತಿನಲ್ಲಿರ್ತಾರೆ. ಇನ್ನು ಈ ನಕ್ಷತ್ರಗಳು ಆತ್ಮಗಳಂತೂ ಅಲ್ಲ. ಮನುಷ್ಯನೇ ತೋ ಇನ್ನು ಸಿತಾರೋಂಕೋ ಭಿ ದೇವತಾ ಕಹ ದಿಯಾ ಹೇ. ಈ ಆಕಾಶದಲ್ಲಿರುವ ನಕ್ಷತ್ರಗಳಿಗೂ ಮನುಷ್ಯರು ದೇವತೆ ಅಂತಲೇ ಹೇಳಿದರು. ಪರಂತು ವ ಕೊಯ್ ದೇವತಾ ಹೈ ನಹಿ, ಜ್ಞಾನ ಸೂರ್ಯ ತೋ ಹಮ್ ಶಿವಬಾಬಾಕೋ ಕಹೆಂಗೆ. ಬಾಬಾ ಹೇಳ್ತಾರೆ, ಆದರೆ ಅದು ಯಾವುದು ದೇವತೆಗಳಲ್ಲ, ಜ್ಞಾನ ಸೂರ್ಯ ಶಿವಬಾಬನಿಗೆ ಹೇಳಲಾಗ್ತದೆ. ತೋ ಉನ್ಕೋ ಫಿರ್ ದೇವತಾ ತೋಡೇ ಹಿ ಕಹೆಂಗೆ, ಶಾಸ್ತ್ರ ಮೇ ತೋ ಕ್ಯಾ ಕ್ಯಾ ಬಾತೆ ಲಿಖ್ ದಿ ಹೇ. ಹಾಗಾದರೆ ಬಾಬಾ ಹೇಳ್ತಿದ್ದಾರೆ, ಆ ನಕ್ಷತ್ರಗಳಿಗೆ ದೇವತೆ ಅಂತ ಹೇಳ್ತಾರೇನು? ಶಾಸ್ತ್ರದಲ್ಲಿ ಏನೇನು ಮಾತುಗಳನ್ನು ಬರೆದುಬಿಟ್ರು. ಯಹ ಹೇ ಸಬ್ ಭಕ್ತಿ ಮಾರ್ಗಕ್ಕೆ ಸಾಮಗ್ರಿ ಜಿಸೆ ತುಮ್ ನೀಚೆ ಹಿ ಗಿರ್ತೆ ಆಯೆ ಹೋ. ಬಾಬಾ ಹೇಳ್ತಾರೆ, ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು, ಇದರಿಂದ ನೀವು ಕೆಳಗಿಳಿತಾನೆ ಬಂದ್ರಿ. 84 ಜನ್ಮ ಲೆಂಗೆ ತೋ ಜರೋ ನೀಚೆ ಉತ್ತರೆಂಗೆನಾ. 84 ಜನ್ಮ ತಗೊಳ್ತೀರಿ ಅಂದಮೇಲೆ ಅವಶ್ಯವಾಗಿ ಕೆಳಗೆ ಇಳಿತೀರಲ್ವಾ. ಅಭಿ ಯಹ ಹೇ ಐರನ್ ಏಜಡ್ ದುನಿಯಾ, ಸತ್ಯುಗೋ ಕಹಾ ಜಾತಾ ಹೈ ಗೋಲ್ಡನ್ ಏಜಡ್ ದುನಿಯಾ. ಬಾಬಾ ಹೇಳ್ತಾರೆ, ಈಗ ಇದಕ್ಕೆ ಹೇಳಲಾಗ್ತದೆ ಕಬ್ಬಿಣದ ಜಗತ್ತು, ಸತ್ಯುಗಕ್ಕೆ ಹೇಳಲಾಗ್ತದೆ ಸುವರ್ಣ ಯುಗ. ವಹ ಕೌನ್ ರಹತೆ. ಬಾಬಾ ಕೇಳ್ತಾರಲ್ಲಿ ಯಾರು ಇರ್ತಿದ್ರು? ದೇವತಾಯಿ. ವಹ ಕಹಾ ಗಯೆ ಯೆ ಕಿಸ್ಕೋ ಭಿ ಪತಾ ನೈ ಹೇ, ಅವ್ರು ಎಲ್ಲಿ ಹೋದ್ರು ಅನ್ನೋದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಸಮಸ್ತೆ ಭಿ ಹೇ ಪುನರ್ಜನ್ಮ ಲೇತೆ ಹೇ, ಬಾಪ್ನೇ ಸಮझाए ಹೇ. ಪುನರ್ಜನ್ಮ ಲೇತೆ ಲೇತೆ ದೇವತಾ ಸೆ ಬದಲ್ ಹಿಂದೂ ಬನ್ ಗಯೆ ಹೇ. ಬಾಬಾ ತಿಳಿಸ್ಕೊಡ್ತಾರೆ, ಅವರೆಲ್ಲ ಪುನರ್ಜನ್ಮ ತಗೊಳ್ತಾ ಇರ್ತಾರೆ. ಪುನರ್ಜನ್ಮ ಪಡಿತಾ ಪಡಿತಾ ದೇವತೆಗಳ ಬದಲಾಗಿ ಹಿಂದೂಗಳು ಆಗಿಬಿಟ್ರು ಅಂತಾರೆ ಬಾಬಾ. ಪತಿತ್ ಬನೆ ಹೇನ, ಅವ್ರು ಕಿಸ್ಕಾ ಭಿ ಧರ್ಮ ಬದಲಿ ನೈ ಹೋತಾ. ಬಾಬಾ ಹೇಳ್ತಾರೆ, ಯಾವಾಗ ಅವ್ರು ಪತಿತ ಆದರು, ಬೇರೆ ಯಾರ ಧರ್ಮದೂ ಬದಲಾವಣೆ ಆಗೋದಿಲ್ಲ. ಇನ್ನೊಂಕ ಧರ್ಮ ಕ್ಯೂ ಬದಲಿ ಹೋತಾ ಹೇ ಕಿಸ್ಕೋ ಪತಾ ನೈ. ಆದರೆ ಈ ದೇವತೆಗಳ ಧರ್ಮ ಯಾಕೆ ಬದಲಾವಣೆ ಆಗ್ತದೆ, ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಬಾಪ್ कहते हैं धर्म भ्रष्ट कर्म भ्रष्ट हो गए हैं, ದೇವಿ ದೇವತಾತೆ ತೋ ಪವಿತ್ರ ಜೋಡೆ ಥೆ. ಶಿವಬಾಬಾ ಹೇಳ್ತಿದ್ದಾರೆ, ಧರ್ಮ ಭ್ರಷ್ಟನೂ ಆದರು ಕರ್ಮ ಭ್ರಷ್ಟರು ಆದರು. ದೇವಿ ದೇವತೆಗಳು ಪವಿತ್ರ ಜೋಡಿಗಳಾಗಿದ್ದರು. ಫಿರ್ ರಾವಣ ರಾಜ್ಯ ಮೇ ತುಮ್ ಅಪವಿತ್ರ ಬನ್ ಗಯೆ ಹೋ. ಈಗ ರಾವಣ ರಾಜ್ಯದಲ್ಲಿ ನೀವು ಅಪವಿತ್ರ ಆಗಿದ್ದೀರಿ. ತೋ ದೇವಿ ದೇವತಾ ಕಹಲಾ ನ ಸಕೆ, ಇಸ್ಲಿಯೇ ನಾಮ್ ಪಡ್ ಗಯಾ ಹೇ ಹಿಂದೂ. ಬಾಬಾ ಹೇಳ್ತಾರೆ, ದೇವಿ ದೇವತೆಗಳು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ಹೆಸರು ಬಂತು ಹಿಂದೂಗಳು ಅಂತ. ದೇವಿ ದೇವತಾ ಧರ್ಮ ಶ್ರೀಕೃಷ್ಣ ಭಗವಾನ್ ने नहीं ಸ್ಥಾಪನ್ ಕಿಯಾ, ಜರೂರ್ ಶಿವಬಾಬಾನೇ ಹಿ ಆಕರ್ ಕಿಯಾ ಹೋಗಾ. ಬಾಬಾ ಹೇಳ್ತಾರೆ, ದೇವಿ ದೇವತಾ ಧರ್ಮ ಶ್ರೀಕೃಷ್ಣ ಭಗವಂತ ಸ್ಥಾಪನೆ ಮಾಡಲಿಲ್ಲ, ಅವಶ್ಯವಾಗಿ ಶಿವಬಾಬಾನೇ ಬಂದು ಮಾಡಿರಬೇಕಲ್ಲ. ಶಿವ ಜಯಂತಿ ಶಿವರಾತ್ರಿ भी मनाई जाती है, परंतु उसने क्या कर किया ये किसको भी पता नहीं है. ಬಾಬಾ ಹೇಳ್ತಾರೆ, ಶಿವ ಜಯಂತಿ ಶಿವರಾತ್ರಿ ಅಂತ ಆಚರಣೆ ಮಾಡ್ತಾರೆ, ಆದರೆ ಅವ್ರು ಬಂದು ಏನು ಮಾಡಿದರು ಇದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಏಕ್ ಶಿವ ಪುರಾಣ ಭಿ ಹೈ, ವಾಸ್ತವ ಮೇ ಶಿವ ಕಿ ಏಕ್ ಗೀತಾ ಹಿ ಹೈ ಜೋ ಶಿವಬಾಬಾನೇ ಸುನಾಯಿ ಹೈ, ಅವ್ರ ಕೋಯಿ ಶಾಸ್ತ್ರ ಹೈ ನಹಿ. ಬಾಬಾ ಹೇಳ್ತಿದ್ದಾರೆ, ಒಂದು ಶಿವಪುರಾಣ ಅನ್ನೋದು ಇದೆ, ವಾಸ್ತವದಲ್ಲಿ ಶಿವ ಒಂದು ಗೀತೆಯಾಗಿದೆ, ಶಿವನ ಗೀತೆಯೇ ಇದೆ. ಬಾಬಾ ಹೇಳ್ತಾರೆ, ಅದನ್ನು ಶಿವಬಾಬಾನೇ ಹೇಳಿರೋದು. ಅಂದರೆ ಭಗವದ್ಗೀತೆ ಅನ್ನೋದು ಒಂದೇ ಇರೋದು, ಅದು ಶಿವಬಾಬಾನೇ ಹೇಳಿರೋದು, ಇನ್ನು ಯಾವುದೇ ಶಾಸ್ತ್ರ ಇಲ್ಲ.
तुम कोई भी हिंसा नहीं करते हो. ಬಾಬಾ ಹೇಳ್ತಾರೆ ನೀವು ಯಾವ ಹಿಂಸೆನೂ ಮಾಡೋದಿಲ್ಲ. तुम्हारा कोई ಶಾಸ್ತ್ರ तो बनता नहीं, तुम नई दुनिया में चले जाते हो. ಬಾಬಾ ಹೇಳ್ತಾರೆ ನಿಮ್ಮದು ಯಾವುದೇ ಶಾಸ್ತ್ರನೂ ಆಗೋದಿಲ್ಲ, ನೀವು ಹೊಸ ಜಗತ್ತಿಗೆ ಹೋಗಿಬಿಡ್ತೀರಾ. ಸತ್ಯುಗ ಮೇ कोई भी ಶಾಸ್ತ್ರ ಗೀತಾ ಆದಿ ಹೋತಾ नहीं, ಸತ್ಯುಗದಲ್ಲಿ ಯಾವುದೇ ಶಾಸ್ತ್ರ ಗೀತೆ ಏನೂ ಇರೋದಿಲ್ಲ. वहाँ कौन पढ़ेंगे, वह तो कह देते या ವೇದ ಶಾಸ್ತ್ರ ಆದಿ ಪರಂಪರಾ ಸೆ ಚಲೆ ಆತೆ हैं. ಬಾಬಾ ಹೇಳ್ತಾರಲ್ಲಿ ಗೀತಾ ಶಾಸ್ತ್ರ ಎಲ್ಲ ಬರೆದ್ರೆ ಓದೋರು ಯಾರು ಅಂತ ಹೇಳ್ತಾರೆ ಬಾಬಾ. ಮತ್ತು ಅವ್ರು ಏನು ಹೇಳ್ತಾರೆ ಅಂದರೆ ಈ ವೇದ ಶಾಸ್ತ್ರ ಎಲ್ಲ ಪರಂಪರೆಯಿಂದ ನಡೀತಾ ಬಂತು ಅಂತಾರೆ. ಉನ್ಹೋಂಕು ಕುಚ್ ಭಿ ಪತಾ ನಹಿ ಹೈ. ಬಾಬಾ ಹೇಳ್ತಾರೆ ಅವ್ರಿಗೇನು ಕೂಡ ಗೊತ್ತೇ ಇಲ್ಲ. ಸ್ವರ್ಗ ಮೇ ಕೊಯ್ ಶಾಸ್ತ್ರಾದಿ ಹೋತಾ ನಹಿ, ಸ್ವರ್ಗದಲ್ಲಿ ಯಾವುದೇ ಶಾಸ್ತ್ರ ಎಲ್ಲ ಇರೋದಿಲ್ಲ. ಬಾಪ್ನೆ ತೋ ದೇವತಾ ಬನಾ ದಿಯಾ, ಸಬ್ಕಿ ಸದ್ಗತಿ ಹೋ ಗಯಿ, ಫಿರ್ ಶಾಸ್ತ್ರ ಪढ़ने की क्या दरकार है. ಬಾಬಾ ಅಂತೂ ದೇವತೆಗಳನ್ನಾಗಿ ಮಾಡಿದರು, ಎಲ್ಲರ ಸದ್ಗತಿ ಆಯಿತು, ಶಾಸ್ತ್ರ ಓದುವ ಅವಶ್ಯಕತೆ ಏನು. वहाँ शास्त्र होते नहीं. अभी बाप ने तुम्हें ज्ञान की चाबी दी है, जिसे बुद्धि का ताला खुल गया है. ಶಿವಬಾಬಾ ಹೇಳ್ತಿದ್ದಾರೆ ಅಲ್ಲಿ ಶಾಸ್ತ್ರ ಇರೋದು ಇಲ್ಲ, ಬಾಬಾ ಈಗ ನಮಗೆ ಜ್ಞಾನದ ಚಾಬಿ ಕೊಟ್ಟರು, ಅದರಿಂದ ಬುದ್ಧಿಯ ಬೀಗ ತೆರೀತದೆ. ಪಹಲೆ ತಾಲ ಏಕದಮ್ ಬಂದ್ ಥಾ, ಕುಚ್ ಭಿ ಸಮಸ್ತೆ ನೈತೆ. ಬಾಬಾ ಹೇಳ್ತಾರೆ ಮೊದಲು ನಮ್ಮ ಬೀಗ ಏಕದಮ್ ಬಂದಾಗಿತ್ತು, ಏನು ಕೂಡ ತಿಳ್ಕೊಳ್ತಿರ್ಲಿಲ್ಲ. ಈಗ ಶಿವಬಾಬಾ ನಮಗೆ ಬುದ್ಧಿಯ ಬೀಗ ಕೊಟ್ಟಿದ್ದಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, किसी से भी ईर्ष्या आदि नहीं करनी है. खामियां निकाल संपूर्ण बनने का पुरुषार्थ करना है. पढ़ाई से ऊंच पद पाना है. ಬಾಬಾ ಹೇಳ್ತಿದ್ದಾರೆ ಯಾರ ಜೊತೆಗೂ ಈರ್ಷೆ ಇಟ್ಕೊಳ್ಬಾರ್ದು. ನಮ್ಮಲ್ಲಿರುವ ದುರ್ಬಲತೆಗಳನ್ನು ತೆಗೆದುಹಾಕಿ ಸಂಪೂರ್ಣರಾಗುವ ಪುರುಷಾರ್ಥ ಮಾಡಬೇಕು. ಶಿಕ್ಷಣದಿಂದ ಶ್ರೇಷ್ಠ ಪದವಿ ಪಡಿಬೇಕು. ಎರಡನೇದು, ಶರೀರ ಸಹಿತ ಸಬ್ ಕುಚ್ ಸನ್ಯಾಸ करना है. किसी भी प्रकार की हिंसा नहीं करनी है, ಅಹಂಕಾರ नहीं रखना है. ಬಾಬಾ ಹೇಳ್ತಾರೆ ಶರೀರ ಸಹಿತವಾಗಿ ಎಲ್ಲವನ್ನ ಸನ್ಯಾಸ ಮಾಡಬೇಕು, ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರ್ದು, ಅಹಂಕಾರದಲ್ಲಿ ಬರಬಾರ್ದು. वरदान, अविनाशी और बेहद के अधिकार की खुशी व नशे द्वारा सदा निश्चिंत भव. ಅವಿನಾಶಿ ಮತ್ತು ಬೇಹದ್ದಿನ ಅಧಿಕಾರದ ಖುಷಿ ಅಥವಾ ನಶೆಯ ಮೂಲಕ ಸದಾ ನಿಶ್ಚಿಂತರಾಗಿರಿ. दुनिया में बहुत मेहनत करके अधिकार लेते हैं, आपको बिना मेहनत के अधिकार मिल गया. ಬಾಬಾ ಹೇಳ್ತಾರೆ ಜಗತ್ತಿನಲ್ಲಿ ಒಂದು ಅಧಿಕಾರ ಪಡ್ಕೊಳ್ಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡ್ತಾರೆ, ಆದರೆ ನೀವು ಏನು ಕಷ್ಟಪಡದೆ ಅಧಿಕಾರ ಪಡ್ಕೊಂಡ್ರಿ. ಬಚ್ಚಾ ಬನ್ನ ಅರ್ಥಾತ್ ಅಧಿಕಾರ ಲೇನ, ಮಗು ಆಗೋದ್ರು ಅಂದ್ರೆ ಬಾಬಾ ಹೇಳ್ತಾರೆ ಅಧಿಕಾರ ಪಡ್ಕೊಳ್ಳೋದು. ವಾಹ್ ಮೈ ಶ್ರೇಷ್ಠ ಅಧಿಕಾರಿ ಆತ್ಮ, इस बेहद के अधिकार के नशे और खुशी में रहो तो सदा निश्चिंत रहेंगे. ಬಾಬಾ ಹೇಳ್ತಾರೆ ವಾ ನಾನು ಶ್ರೇಷ್ಠ ಅಧಿಕಾರ ಆತ್ಮ, ವಾ ನಾನು ಶ್ರೇಷ್ಠ ಅಧಿಕಾರಿ ಆತ್ಮ ಆಗಿದ್ದೀನಿ. ಈ ಬೇಹದ್ದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿರಿ, ಆಗ ಸದಾ ನಿಶ್ಚಿಂತ ಇರ್ತೀರಿ. ಈ ಅವಿನಾಶಿ ಅಧಿಕಾರ ನಿಶ್ಚಿಂತ ಹೀ ಹೇ. ಬಾಬಾ ಹೇಳ್ತಾರೆ ಈ ಅವಿನಾಶಿಯಾಗಿರುವ ಅಧಿಕಾರ ನಿಶ್ಚಿತವೇ ಆಗಿದೆ ಅಂತಾರೆ ಬಾಬಾ. ಒಂದು ನಿಶ್ಚಿಂತತೆ, ಇನ್ನೊಂದು ನಿಶ್ಚಿತವೇ ಆಗಿದೆ. ಜಹಾನ್ ನಿಶ್ಚಿತ್ ಹೋತಾ ಹೇ ವಹಾ ನಿಶ್ಚಿಂತ ಹೋತೆ ಹೇ. ಎಲ್ಲಿ ನಿಶ್ಚಿತ ಅಧಿಕಾರ ನಿಶ್ಚಿತ ಅಂದಾಗ ಬಾಬಾ ಹೇಳ್ತಾರೆ ನಾವಲ್ಲಿ ನಿಶ್ಚಿಂತ ಇರ್ತೇವೆ. अपनी सर्व जिम्मेदारियाँ बाप हवाले कर दो, सब चिंताओं से मुक्त हो जाएंगे. ಬಾಬಾ ಹೇಳ್ತಾರೆ ನಿಮ್ಮ ಸರ್ವ ಜವಾಬ್ದಾರಿಗಳನ್ನು ತಂದೆಗೆ ಒಪ್ಪಿಸ್ಬಿಡ್ರಿ, ಆಗ ಎಲ್ಲ ಚಿಂತೆಗಳಿಂದ ಮುಕ್ತ ಆಗ್ತೀರಿ ಅಂತಾರೆ ಬಾಬಾ. ಸ್ಲೋಗನ್, जो उदारचित विशाल दिल वाले हैं वही एकता की नींव है. जो उदारचित विशाल दिल वाले हैं वही ಏಕತಾ ಕಿ ನೀವ್ ಹೈ. ಬಾಬಾ ಹೇಳ್ತಿದ್ದಾರೆ ಯಾರು ಉದಾರ ಚಿತ್ತ ವಿಶಾಲ ಹೃದಯದವರಾಗಿದ್ದಾರೆ ಅದೇ ಏಕತೆಯ ಅಡಿಪಾಯವಾಗಿದೆ. ಓಂ ಶಾಂತಿ.